ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿತ ಪ್ರಕರಣ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ತೀವ್ರ ನೋವು ತಂದಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಇದು ಒಂದೇ ಕಾಲ್ ತುಳಿತ ಅಲ್ಲ, ಹಲವು ಸಂದರ್ಭಗಳಲ್ಲಿ ಈ ರೀತಿ ಕಾಲ್ ತುಳಿತ ಪ್ರಕರಣಗಳು ಕಂಡು ಬಂದಿವೆ. ಇನ್ನು ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿತ್ತು ಪಾಟೀಲ್ ಹೇಳಿಕೆ. ಇದಕ್ಕಾಗಿ ಅಂತ ವಿಶೇಷ ಕಾನೂನಿನ ಅವಶ್ಯಕತೆ ಕೂಡ ಇದೆ. ನಮ್ಮ ಇಲಾಖೆ ಕ್ರೌಡ್ ಮ್ಯಾನೇಜ್ಮೆಂಟ್ಗಾಗಿ ತನ್ನ ಕರಡು ಮಸೂದೆ ಸಿದ್ಧ ಮಾಡಿದೆ. ಇನ್ನು ಮುಂದಿನ ವಾರ ಕ್ಯಾಬಿನೆಟ್ ಗಮನಕ್ಕೆ ಈ ಮಸೂದೆ ತರಲಾಗುವುದು ಎಂದು ಹೇಳಿಕೆ ನೀಡಿದ್ದಾರೆ. ಅದು ಕ್ರೌಡ್ ಮ್ಯಾನೇಜ್ಮೆಂಟ್ ಕಾಯ್ದೆ ಜಾತ್ರೆಗಳು ಧರ್ಮಾಚರಣೆಗಳಿಂದ ಹೊರತಾಗಿಯೂ ಕೂಡ ಇರುತ್ತವೆ. ಅದು ಜಾತ್ರೆ ಧರ್ಮಾಚರಣೆ ಹೊರತುಪಡಿಸಿ ಗುಂಪುಗಳ ನಿರ್ವಹಣೆಗಾಗಿ ಕಾಯ್ದೆ ತರಬೇಕಾಗಿದೆ. ಬೆಂಗಳೂರು ಕಾಲ್ ತುಳಿತ ಘಟನೆಯಲ್ಲಿ ಕೂಡ ಯಾರು ರಾಜಕೀಯ ಬೆರೆಸಬಾರದು. ಇನ್ನು ಕೆಲವರು ಲಘುವಾಗಿ ಮಾತನಾಡಿ ಪ್ರಚಾರ ಗಿಟ್ಟಿಸಿಕೊಳ್ಳಲು ಬಯಸುತ್ತಿದ್ದಾರೆ. ಇದು ಸರಿಯಾದ ಸಮಯವಲ್ಲ. ಇನ್ನು ಸಿಎಂ ಡಿಸಿಎಂ ರಾಜೀನಾಮೆಗೆ ಅವರು ಆಗ್ರಹಿಸುವುದಾದರೆ ಗುಜರಾತ್ ವಿಮಾನ ದುರಂತಕ್ಕೆ ಸಂಬಂಧಿಸಿದಂತೆ ನಾವು ಮೋದಿ ರಾಜೀನಾಮೆಗೆ ಆಗ್ರಹಿಸಬಹುದಲ್ವಾ ಎಂದು ಹೇಳಿಕೆ ನೀಡಿದ್ದಾರೆ. ರಾಜಕೀಯ ಮಾತ್ರ ಏನೈತೆ ಹೇಳಿ, ಏನೈತೆ ಹೇಳಿ, ಅದ್ರೊಳಗೆ ಏನೈತೆ? ಅಲ್ಲ ಆ್ಯಕ್ಷನ್ ಏನು ತಗೋಬೇಕಾಗಿತ್ತು ನಮ್ಮ ಗಮನಕ್ಕೆ ಬಂದ ತಕ್ಷಣ ಆ ಆ್ಯಕ್ಷನ್ ತಗೊಂಡಿದ್ದೇವೆ. ಇದರಲ್ಲಿ ರಾಜೀನಾಮೆ ಕೊಡಬೇಕು. ಈಗ ಅಂದರೆ ಈ ವಿಮಾನ ಆಕ್ಸಿಡೆಂಟ್ ಆಯಿತು, ನಾನು ಬಿ ಆರ್ ಪಾಟೀಲ್ರು ಅಲ್ಲಂ ಪ್ರಭು ಅವರು ಕೂಡಿ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಕೇಳೋಣ. ಅಲ್ಲ, ಈ ರಾಜಕೀಯ ಲಘುವಾದ ಮಾತುಗಳು ನಿಮಗೆ ರುಚಿಸಬಹುದು, ನಿಮಗೆ ಪ್ರಚಾರವನ್ನು ಗಿಟ್ಟಿಸಿಕೊಡ್ಬೋದು. ಆದರೆ ಅದು ಸೂಕ್ತವಾದದ್ದು, ಸಮಂಜಸವಾದದ್ದು, ಆರೋಗ್ಯಕರ ರಾಜಕಾರಣಕ್ಕೆ ಸರಿಯಾದದ್ದಲ್ಲ.